ಬೆಂಗಳೂರಿನ ವಕ್ಫ್ ಮಂಡಳಿ ಆವರಣದಲ್ಲಿ ಚಿತ್ರದುರ್ಗ ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸುವ ಬಗ್ಗೆ ಉದಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಎ ಜಾಕೀರ್ ಹುಸೇನ್ ಅವರು, ನಾನು ಕಳೆದ 30 ವರ್ಷಗಳಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರ ಸಮಾಜ ಸೇವೆ ಮತ್ತು ಸಮುದಾಯದ ಅಭಿವೃದ್ಧಿಗಾಗಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತೇನೆ. ಜಿಲ್ಲಾ ಬಡಗಿ ಸಂಘದ ಅಧ್ಯಕ್ಷರು ಸಹ ಆಗಿರುವ ನಾನು ಹಾಗೂ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನಾಗಿ ಪ್ರಸ್ತುತ ಕಾಂಗ್ರೆಸ್ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷದ ಬಲವರ್ಧನೆಯನ್ನು ತಮ್ಮ ಶ್ರಮವನ್ನು ಹಾಕುತ್ತಿರುತ್ತೇನೆ. ಚಿತ್ರದುರ್ಗ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಆ ಸ್ಥಾನಕ್ಕೆ ಘನತೆ, ಗೌರವವನ್ನು ತರುವುದರ ಜೊತೆಗೆ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲು ಸಹಕಾರಿಯಾಗುತ್ತದೆ. ಆದುದರಿಂದ ಚಿತ್ರದುರ್ಗ ಜಿಲ್ಲಾ ವಕ್ಫ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕೆಂದು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿದರು. ಎ ಜಾಕೀರ್ ಹುಸೇನ್ ನನ್ನ ಹೆಸರು. ಚಿತ್ರದುರ್ಗದಿಂದ ಬಂದಿದ್ದೇನೆ ಸರ್. ಚಿತ್ರದುರ್ಗ ಇಲ್ಲಿ 7ನೇ ತಾರೀಕಿಗೆ ಒಗ್ಬೋರ್ಡು ಎಲ್ಲ ಡಿಸ್ಟಿಕ್ ಎಲೆಕ್ಷನ್ ಎಲ್ಲ ನೇಮಕ ಆಗ್ತಿದ್ದಾವೆ. ನಾಮಿನೇಟ್ ನೇಮಕ ಆಗ್ತದೆ. ಡಿಸ್ಟಿಕ್ ಟು ಡಿಸ್ಟಿಕ್ 32 ಡಿಸ್ಟಿಕ್ಕಿಗೆ ನೇಮಕ ಆಗ್ತಿದ್ದಾವೆ. ನಮ್ಮ ಚಿತ್ರದುರ್ಗದ ಒಂದು ಆಗ್ತೈತೆ. ಅದರಲ್ಲಿ ಏನಾಗೈತೆ ಅಂದರೆ ಮೊನ್ನೆ 3 ದಿವಸ ಆಯಿತು. JDS ಇಂದ ಬರೋರಿಗೆ ಅವ್ರಿಗೆ ಅನ್ವರ್ ಬಾಷಾ ಮತ್ತು ಶಕೀಲ್ ನವಾಜ್ ಅವ್ರ ತಮ್ಮನಿಗೆ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಅವರು JDS ಇಂದ ಬಂದಿರೋದು. ಏನು ದುಡ್ಡು ತೊಗೊಂಡಿದ್ದಾರೋ, ದುಡ್ಡು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದು ದುಡ್ದಂಥವ್ರು, ಕಾಂಗ್ರೆಸ್ಸಿಗೆ ದುಡ್ದಂಥವ್ರು ಭಾಳ ಜನ ಇದ್ದಾರೆ. ಅದು ಬಿಟ್ಟು ಇವ್ರ ತಮ್ಮನಿಗೆ ಮಾಡಬೇಕಂತೇಳಿ ಅನ್ವರ್ ಬಾಷಾ ಮತ್ತು ಶಕೀಲ್ ನವಾಜ್ ಅವ್ರ ತಮ್ಮ ಅಂಥವ್ರಿಗೆ ಕೊಡಬೇಕು ಅಂತೇಳಿ ಇವರು ಹೊರಟಿದಾರಲ್ಲ. ಇವರು ಕಾಂಡ ಇದೆಲ್ಲ ಮುಚ್ಚಗೋಸ್ಕರ ಇವ್ರದ್ದು 6 ಎಕರೆ ಇವರು ಹೊಡ್ಕೊಂಡಿದ್ದಾರೆ. 6 ಎಕರೆ ಅದರ ಲೆಕ್ಕ ಕೊಡ್ತಾ ಇಲ್ಲ ಇವರು. ಬರೀ ಅದು ಇದು ಅಂತ ಹೇಳಿ ಆಡಿಟ್ ಮಾಡಿಲ್ಲ, ಅದು ಮಾಡಿಲ್ಲ, ಇಷ್ಟು ಸರ್ವೆ ಮಾಡಿಲ್ಲ ಅಂಥೇಳಿ ಸೋಮಕ್ಕೆ ಲೇಟ್ ಮಾಡಿ ಸಾಯ್ತಿದ್ದಾರೆ, ಜನ ಸಾಯ್ತಿದ್ದಾರೆ. ಅದು ಅವರು ಆಡಿಟು ಮಾಡ್ತಾಯಿಲ್ಲ, ಅದು ಸ್ಕೆಚ್ ಇದು ಮಾಡ್ತಾಯಿಲ್ಲ, ಸರ್ವೆನೂ ಮಾಡ್ತಾಯಿಲ್ಲ, ಮಾಡಲ್ಲ ಇವರು. ಯಾವುದೇ ಕಾರಣಕ್ಕೆ ಮಾಡಲ್ಲ. ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಸುಖವಾಗಿದ್ದಾರೆ. ಇದು ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಜಮೀರ್ ಅಹಮದ್ ಅವರೇ ಇಂಥವ್ರಿಗೆ ಹಿಡ್ಕೊಂಡಿರಲ್ಲ, ನೀವು ಅವ್ರು ತನಿಖೆ ಮಾಡಿ ಕರ್ಕೊಳ್ರಿ ಅವ್ರಿಗೆ. ನೀವು ಒಳ್ಳೆಯವ್ರು ಯಾಕೆ ಕೆಟ್ಟವ್ರಿಗೆ ಹಿಡ್ಕೊಂಡು ಇದು ಮಾಡ್ತಿದ್ರ? 6 ಎಕರೆ ನಮ್ಮ ಜಮೀನು, ನಾವು ಸರ್ಕಾರ ಕೊಟ್ಟಿರೋದು, ಗೌರ್ಮೆಂಟಿಂದ ಬಂದಿರೋದು ಜಮೀನು. ಅದು ನಾವೇನು ಅವರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿರೋದು. ಮುಸ್ಲಿಂ ಧರ್ಮಕ್ಕೆ 6 ಎಕರೆ ಅವ್ರಿಗೆ ಕೊಟ್ಟಿದ್ದಾರೆ, 6 ಎಕರೆ ಇವ್ರು ಕೊಟ್ಟಿದ್ದಾರೆ. ಆ ಜಮೀನೇ ಇಲ್ಲ. ಎಲ್ಲೋಯ್ತು ಜಮೀನು? ಎಲ್ಲೋಗೈತ್ರಿ? ಎಲ್ಲೋಗಿತ್ತು ಹೇಳ್ರಿ ಅನ್ವರ್ ಬಾಷಾ ಅವರೇ, ಎಲ್ಲೋಗೈತೆ ಹೇಳ್ರಿ, ತೋರಿಸಿ. ನಿಮ್ಮ ಉಸ್ಕೂಲ್ ಪಕ್ಕ ಇರೋದ್ರಿ, ಉಸ್ಕೂಲ್ ಕಾಲೇಜ್ ಕಟ್ಟಿದ್ರಲ್ಲ ಅಲ್ಲೇ ಪಕ್ಕ ಇರೋದು. ಅದರಿಂದ ನಾವು ನಿಮ್ಗೆ ಕೇಳ್ತಿರೋದು. ನಾನು ಅಧಿಕಾರ ಇಲ್ಲ ಕೇಳೋಕ್ಕೆ ನಿಮಗೆ. ನಾವು ಅಕ್ಕಪಕ್ಕ ಇರೋದು. ನೀವು ಎಲ್ಲಿಂದ ಬಂದಿರೋದು? ದುರ್ದರಲ್ಲ ನೀವು, ಮೊಳಕಾಲ್ಮೂರಿಂದ ಬಂದಿರೋದು. ನೀವು ಮೊಳಕಾಲ್ಮೂರಿಂದ ಬಂದು ಇಲ್ಲಿ ಇದ್ದು ಒಂದು 10 ವರ್ಷದಿಂದ ಮೆಂಬರ್ ಆಗಿ ಹಾಲಿ ಅಧ್ಯಕ್ಷರಾಗಿದ್ರಿ, ನೀವು ಚೇರ್ಮನ್ ಆಗಿದ್ರಿ. ಅವಾಗ ಮಾಡ್ಕೊಂಡಿರೋದು. ಇವಾಗ ಹಾಲಿ ಮೆಂಬರ್ ಆಗಿದ್ದೀರ. ಅರ್ಥ ಮಾಡ್ಕೊಳ್ರಿ. 400 ಜನ ಓಟ್ ಹಾಕಿದ್ದಾರೆ, ಮುತ್ತುಲಿಗಳು ಹಾಕಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ರಿ. ಇದು ಫಸ್ಟ್ ಕ್ಲಿಯರ್ ಮಾಡಿರಿ, 6 ಎಕರೆ ಕ್ಲಿಯರ್ ಮಾಡಿರಿ. ಇಲ್ಲಿ ನೀವು ಅದು ಮುಚ್ಚಿಗೋಸ್ಕರ ನಿಮ್ಗೆ ಯಾರು ಬೇಕು ಅವ್ರಿಗೆ ಮಾಡಿಸ್ತಿದ್ದಾರಾ? ಯಾರಿಗೆ ಬೇಕು ಅವ್ರಿಗೆ JDS ಇಂದ ಬಂದಿರೋದವರು. ಅರ್ಥ ಮಾಡ್ಕೊಳ್ರಿ. ಅದು ಮನವಿ ಏನೈತೆ, 6 ಎಕರೆ ನಮಗೆ ಕೊಡಬೇಕು. ಮುಸ್ಲಿಮ್ಸಿಗೆ ನಮಗೆ ಕಬರ್ಸ್ಥಾನ್ ಇಲ್ಲ ಸರ್. ಇಲ್ಲಿ ಒಂದು ಕಬರ್ಸ್ಥಾನ್ ಐತೆ ಸಂತೆ ಮೈದಾನದಲ್ಲಿ, ಅದು ತುಂಬ ಹೋಗೈತೆ. ಅಲ್ಲಿ ನಾವು ಸರ್ಕಾರದಿಂದ ತಗೊಂಡು ಭಾಳ ವರ್ಷಗಳಾಯ್ತು, ನಮಗೆ ಸಿಗ್ತಾ ಇಲ್ಲ. ಅಲ್ಲಿ ನಮಗೆ ಭಾಳ ತೊಂದರೆ ಅನುಭವಿಸ್ತಿದ್ವಿ ನಾವು. ನಮಗೆ ಭಾಳ ತೊಂದರೆ ಆಗ್ತದೆ. ಅದರಿಂದ ನಮ್ಗೆ ಕಬರ್ಸ್ಥಾನ್ ಬೇಕು. ನಮ್ಮ ಮನೆಗೆ ಬೇಕಲ್ಲ, ಇವ್ರ ಮನೆಗೆ ಬೇಕಾಗಿಲ್ಲ, ಎಲ್ಲರಿಗೂ ಊಣಕ್ಕೆ, ಸತ್ತಿದ್ರೆ ಊಣಕ್ಕೋಸ್ಕರ ಅಂಥದ್ದೇ ಅವರು ಇದು ಮಾಡ್ತಿದ್ದಾರೆ. ಅಂದರೆ ಬೇರೆ ಎಲ್ಲ ಬಿಡ್ತಾರಾ? ಭಾಳ ಇದ್ದಾವೆ, ಕಾಮಕಂಡ ಭಾಳ ಇದ್ದಾವೆ. ಅವು ಹೇಳಂಗಿಲ್ಲ ಈ ಸಂದರ್ಭದಲ್ಲಿ. ಬರೀ ಇಷ್ಟೇ ನಾನು ಹೇಳ್ತಿರೋದು. 6 ಎಕರೆ ಫಸ್ಟ್ ಕ್ಲಿಯರ್ ಮಾಡಬೇಕು. ಆಡಿಟ್ ಮಾಡಿಸ್ತಿರೋ. ಆಮೇಲೆ ಒಂದು ಹುದ್ದೆದಲ್ಲಿ ಇರೋದು ಮಸೀದಿದಲ್ಲಿ 3 ಇದ್ರಾಗಿದ್ದಾರೆ. ದರ್ಗಾದಲ್ಲಿ 3 ಜನ ಇರ್ತಾರೆ. ಒಂದೇ ಕಮಿಟಿಲಾಗೆ, ಒಂದು ಕಮಿಟಿಗೆ ಒಬ್ಬರು ಇರಬೇಕು. 3 ಜನ ಇರ್ತಾರೆ. 3 ಜನ 4 ಜನ ಒಂದೇ ಕಮಿಟಿಯಾಗ 3 ಜನ. ಇವರು ಇರ್ತಾರೆ, ಅವರು ಇರ್ತಾರೆ, ಇವರು ಇರ್ತಾರೆ. ಆ ಥರ ನಡವಳಿಕೆ ತನಿಖೆ ಆಗಬೇಕು. ಈ ತನಿಖೆ ಆಗಬೇಕು. ಫಸ್ಟ್ ಆಡಿಟ್ ಮಾಡಬೇಕು ಅವರು. ಆಡಿಟ್ ಆದಮೇಲೆ ಅವ್ರು ಯಾರಿಗಾನ ಕೊಡಲಿ.